ಸಂಪೂರ್ಣ ಜವಾಬ್ದಾರಿಯನ್ನ ನಿಖಿಲ್ ಕುಮಾರಸ್ವಾಮಿ ತಗೊಂಡು ಕಳೆದ ಬಾರಿ ಸೋಲಿನ ಸೇಡನ್ನು ತೀರಿಸ್ಕೊಳ್ತೀವಿ ಅನ್ನೋದಷ್ಟು ಮಾತುಕತೆಗಳಾಗ್ತಾ ಇದ್ದಾವೆ. ನೋಡಿ, ಇವೆಲ್ಲ DK ಬ್ರದರ್ಸ್ ಮೇಲೆ ಇವೆಲ್ಲ ಬರ್ತಾ ಇರ್ತವೆ, ಒಯ್ತಾ ಇರ್ತವೆ. ಇದೇನೇನು ಹೊಸ್ತೇನಲ್ಲ, ಇದೆಲ್ಲ ಕೂಡ ಸಾವಿರಾರು ನೂರಾರು ಇವೆಲ್ಲ ದಿನ ಬೆಳಗ್ಗೆ ಆದರೆ ಇಂಥವ್ರು ಬರ್ತಾ ಇರ್ತಾರೆ, ಒಯ್ತಾ ಇರ್ತಾರೆ. ಈಗ ಸೋಲಿಲ್ದಲ್ಲಿ ಸರ್ದಾರಿಗೆ ಆಗಲಿಲ್ವೇ ಈಗ? ಹಾಂ, ಆ ಜಾತಿ ಈ ಜಾತಿ ಅದು ಇದು ಏನೋ ಮಾಡ್ತೀವಿ ಅಂತ ಹೇಳಿದ್ರೆ ಏನಾಯ್ತು? ಈಗ ಇಲ್ಲಿ ಜಾತಿ ಮೇಲೆ ಎಲೆಕ್ಷನ್ ನಡೆಯಲ್ಲ ರಾಮನಗರದಲ್ಲಿ. ಇಲ್ಲಿ ಪ್ರೀತಿ ನೀತಿ ಮೇಲೆ ನಡೀತದೆ ಹೊರತು ಜಾತಿ ಮೇಲೆ ನಡೆಯಲ್ಲ. ಇಲ್ಲಿ ನಾವು ಮಾಡಿರ್ತಾ ಇರುವಂಥದ್ದು ಪ್ರೀತಿ ಮತ್ತು ನೀತಿ ಮೇಲೆ ನಾವೆಲ್ಲರೂ ಕೂಡ ಪಕ್ಷವನ್ನು ಕಟ್ತಾ ಇದ್ದೀವಿ. ಆ ಸಿದ್ಧಾಂತ ಮೇಲೆ ನಾವೆಲ್ಲರೂ ಕೂಡ ನಡೀತಾ ಇದ್ದೀವಿ. ಇಲ್ಲಿ ಯಾರೇ ಬಂದ್ರೂ ಅವರಿಗೆ ಸರಿ ಸಮಾನವಾಗಿ ಮಾಡುವಂಥ ಕೆಲಸ ಕಾರ್ಯಕ್ಕೆ ಯಾರೂ ಇಲ್ಲ. BJPಯಲ್ಲೂ ಇಲ್ಲ, JDSನಲ್ಲೂ ಇಲ್ಲ. ಆ ಒಂದು ದೃಷ್ಟಿಯಲ್ಲಿ ಪಾಪ ಒಬ್ಬ ಅಮಾಯಕ ಡಾಕ್ಟರ್ ತನ್ನ ಪಾಪ ನಿಲ್ಲಿಸಿ ಇಲ್ಲಿ ಹರಕೆ ಕುರಿಯನ್ನು ಮಾಡ್ತಾ ಇದ್ದಾರೆ. ಸೋಲಿಸಬೇಕು ಅಂತ ಮಾಜಿ ಮುಖ್ಯಮಂತ್ರಿಗಳು ಹೇಳ್ತಾರೆ. ರೀ, ನಿಮ್ಮನ್ನು ಕೈ ಎತ್ತಿ ಮುಖ್ಯಮಂತ್ರಿ ಮಾಡಿದಾಗ ಕಿರಾತಕ ಅಲ್ಲ, ನಿಮ್ಮ ಧರ್ಮಪತ್ರಿಯವರಿಗೆ MLA ಮಾಡುವಾಗ ಕಿರಾತಕ ಅಲ್ಲ. ಈಗ ಯಾರೋ ಒಬ್ಬ ಮುಸ್ಲಿಮ್ಸ್ಗೆ ಒಬ್ಬ ಗೆಲ್ಲಿಸ್ಬಿಟ್ರು ಅಂದ್ಬಿಟ್ಟು ನೀವು ಕಿರಾತಕರು ಅಂತ ಹೇಳಿದ್ರೆ ನೀವು ಕಿರಾತಕರು, ಅವರಲ್ಲ. ನೀವ್ಯಾಕೆ ಆ ಒಂದು ಇದನ್ನು ಬಿರುದನ್ನು ಅವ್ರಿಗೆ ಕೊಡ್ತೀರ? ನೀವು ಪಡ್ಕೊಳ್ಳಿ, ಅದನ್ನು ನೀವು ಸರ್ ಮಾಡ್ಕೊಳ್ಳಿ. ಮೊದಲು ನೀವು ಸರ್ ಮಾಡಿಕೊಂಡ್ರೆ ಎಲ್ಲ ಸರ್ ಆದಂಗೆ. ನೀವು ಇವತ್ತೇನು ಮಾಡ್ತೀರಿ ಹೇಳಿ? BJP ವಕ್ತಾರರಾಗಿ ಕೆಲಸ ಮಾಡ್ತಾಯಿದ್ದೀರಿ. ನಿಮ್ಮ ಪಕ್ಷ, ನಿಮ್ಮ ಸಿದ್ಧಾಂತ ಎಲ್ಲವೂ ಬಿಟ್ಟು ನೀವು ಯಾವುದೋ ಒಂದು ಪಕ್ಷಕ್ಕೆ ಇವತ್ತು ಒಬ್ಬ ವಕ್ತಾರರಾಗಿ ಇವತ್ತು ಮಾತಾಡ್ತಾಯಿದ್ದೀರಿ. ಯಾರ್ದೋ ಶಾಲೆ ಹಾಕ್ಕೋತಾ ಇದ್ದೀರಿ. ನಿಮ್ಮ ಶಾಲೆ ಮರ್ತುಬಿಟ್ಟಿದ್ದೀರಿ ನೀವು. ಈಗ ಸರ್, ದೇವೇಗೌಡರು ಅಳಿಯಾದ BJPಯಿಂದನೇ ಚಿಹ್ನೆಯಿಂದನೇ ಸ್ಪರ್ಧಿಸಬೇಕು ಚರ್ಚೆ ಸರ್. ಒಳ್ಳೆ JDS ಇಲ್ಲ ಅಂದರೆ BJP ಅಷ್ಟೇ. ಈಗ ಇಲ್ಲ ಅಂದಮೇಲೆ ಈಗ ಹೇಳ್ತಾ ಇಲ್ವ ನಮ್ಮವರೆಲ್ಲ ಈಗ ಹಿಂದ್ಗಡೆ